ಒಂದೇ ಸಮನೆ ಜಿಟಿ ಮಳೆ. ವಾತಾವರಣವೇ ನಡುಗು ಬರಿಸುವಷ್ಟು ತಂಪು, ಭಯ ಹುಟ್ಟಿಸುವಷ್ಟು ಕತ್ತಲು. ಸುತ್ತಲೂ ನೀರವ ಮೌನ, ಮಳೆಹನಿಯ ಚಟಪಟ ಸದ್ದು. ಒಮ್ಮೊಮ್ಮೆ ಕೂಗುವ ಗೂಬೆಯ ಸದ್ದು ಬಿಟ್ಟರೆ ಅಲ್ಲಿ ಸ್ಮಶಾನ ಮೌನ. ಹೌದು, ನಿಜಕ್ಕೂ ಅದು ಸ್ಮಶಾನವೇ. ಈ ಕಾರ್ಗತ್ತಲ ಮಳೆಯಲ್ಲಿ ಅಲ್ಲಿ ಯಾವುದೇ ಅಂತ್ಯಸಂಸ್ಕಾರ ನಡೆಯುತ್ತಿಲ್ಲ. ಆದರೆ ಅಲ್ಲಿ ಒಬ್ಬ ಮಳೆಯ, ಚಳಿಯ, ಕತ್ತಲೆಯ ಯಾವೊಂದರ ಪರಿವೂ ಇಲ್ಲದೆ ಒಂದು ಸಮಾಧಿಯ ಮುಂದೆ ಕೂತು ಸಮಾಧಿಯ ಬಳಿ ನಿಲ್ಲಿಸಿದ್ದ ಕಲ್ಲಿನ ಮೇಲೆ ಬರೆದ ಹೆಸರನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಅದನ್ನೇ ತನ್ನ ಉಸಿರಾಟಕ್ಕೂ ಹೆಚ್ಚು ಬಾರಿ ಜಪಿಸುತ್ತಾ ಕೂತಿದ್ದಾನೆ. ಅವಳ ಹೆಸರು ಉಚ್ಚರಿಸುತ್ತಲೇ ಅವಳ ಸಮಾಧಿ ಮೇಲೆ ಬಿದ್ದನು. ಅವಳ ತೋಳತೆಕ್ಕೆಯಲ್ಲಿ ದಿನ ಕಳೆಯಲು ಬಯಸಿದ ಮನ, ಅವಳ ಮಡಿಲಲ್ಲಿ ಮಲಗಿ ಜಗತ್ತೇ ಮರೆಯಲು ಹಾತೊರೆದವನು ಇಂದು ಅವಳ ಸಮಾಧಿ ಮೇಲೆ ಮಲಗಿದ್ದಾನೆ. ಒಂದೇ ಸಾಮ್ಯತೆ ಎಂದರೆ ಅವನಿಗೆ ಈಗಲೂ ಜಗದ ಪರಿವಿಲ್ಲ. ಆ ಕಲ್ಲಿನ ಮೇಲಿನ ಬರಹ, ಹೆಸರು ಭಕ್ತಿ, ಜನನ 20/5/1990, ಮರಣ 20/5/2013, ಜೂನ್ ಮೊದಲ ವಾರ, ಕಾಲೇಜು ಫಸ್ಟ್ ಡೇ. 7-8 ಹುಡುಗಿಯರ ಗುಂಪೊಂದು ಫಸ್ಟ್ ಇಯರ್ ಒಬ್ಬ ಹುಡುಗಿಯನ್ನು ಸುತ್ತುವರೆದು ರ್ಯಾಕಿಂಗ್ ಮಾಡುತ್ತಾ ಇದ್ದರು. ಈ ಗುಂಪಿನ ನಾಯಕಿ ಭಕ್ತಿ ನಗರದ ಪ್ರತಿಷ್ಠ ಶ್ರೀಮಂತ ಕುಟುಂಬದ ರಾಜಕುಮಾರಿ. ಶ್ರೀಮಂತಿಕೆಯ ದರ್ಪ ಹಾಗೂ ತನ್ನ ಸೌಂದರ್ಯ, ಕಾಲೇಜ್ನ ವಿಶ್ವಸುಂದರಿ, ಯಾರಿಗೂ ಕೇರ್ ಮಾಡದ ಶ್ರೀಮಂತ ಜಂಬದ ಕೋಳಿ. ಆ ಹುಡುಗಿ ತುಂಬ ಹೆದರಿ ಅಳುತ್ತಾ ಇದ್ದಳು. ಕರೆಕ್ಟ್ ಟೈಮ್ಗೆ ಈಗ ಹೀರೋ ಎಂಟ್ರಿ ಆಯಿತು. ಅವನ ಹೆಸರು ವೈಭವ್. ಸ್ನೇಹಿತರೆಲ್ಲರಿಗೂ ನೆಚ್ಚಿನ ಗೆಳೆಯ. ಬಡ ಕುಟುಂಬದ ಹಿನ್ನೆಲೆ ಇದ್ದರೂ ಕೂಡ ತನ್ನ ಓದಿನ ಚಾಕಚಕ್ಯತೆಯಿಂದ ಕಾಲೇಜಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದ. ಇವನಿಗೆ ಕಾಲೇಜ್ನ ಪ್ರತಿಯೊಬ್ಬರೂ ಪ್ರೀತಿಪಾತ್ರರು. ಆದರೆ ನಮ್ಮ ಜಂಬದ ಕೋಳಿ ಭಕ್ತಿ ಮತ್ತು ಗ್ಯಾಂಗ್ ಬಿಟ್ಟು ಅವರ ಮೇಲೆ ದ್ವೇಷ ಅಲ್ಲ, ಅವರ ಅಹಂಕಾರದ ಮೇಲೆ ತಿರಸ್ಕಾರ. ನೀವುಗಳು ಒಂದು ಹೆಣ್ಣ, ನೀವೆಲ್ಲ ಹೆಣ್ಣು ಕುಲಕ್ಕೆ ಅಪಮಾನ. ಯಾರ ಜೊತೆ ಮಾತಾಡ್ತಾ ಇದ್ದೀಯಾ ಅಂತ ನೆನಪಿದೆಯೇ? ಪುವರ್ ಬಾಯ್, ಯೋಗ್ಯತೆಗೆ ತಕ್ಕಂತೆ ನಡ್ಕೊಳ್ಳೋದನ್ನು ಕಲಿಬೇಕು ಎಂದು ಎಲ್ಲರೂ ನಕ್ಕರು. ಅವನಿಗೆ ಅವಮಾನ ಆದರೂ ಜಗ್ಗದೆ ಆ ಹುಡುಗಿಗೆ ಸಮಾಧಾನ ಮಾಡಿ ಧೈರ್ಯ ಹೇಳಿ ಕಳಿಸಿದ. ಅವಳ ಅಹಂಕಾರ ಅವನಿಗೆ ಹೇಸಿಗೆ. ಹೆಣ್ಣು ಕುಲಕ್ಕೆ ಅವಳು ಕಪ್ಪು ಚುಕ್ಕೆ ಅನ್ನೋ ಭಾವ ಅವನದು. ಇದು ಒಂದು ಘಟನೆಯ ಉದಾಹರಣೆ ಅಷ್ಟೇ. ಅವರಿಬ್ಬರ ಯೋಚನೆ, ಆಲೋಚನೆ, ದಾರಿ ಎಲ್ಲವೂ ವಿರುದ್ಧ ದಿಕ್ಕುಗಳೇ. ಅವನ ಮೇಲಿನ ಸಿಟ್ಟಿಗೆ ಅವನಿಗೆ ಆಟ ಆಡಿಸುವ ಉದ್ದೇಶದಿಂದ ಭಕ್ತಿ ಹೇಗೋ ಅವನ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಅವನಿಗೆ ಮೆಸೇಜ್ ಮಾಡೋಕೆ ಶುರು ಮಾಡಿದಳು. ಮೊದಮೊದಲು ಅವನು ಯಾವುದೋ ಅನ್ನೋನ್ ನಂಬರ್ ಅಂತ ಉದಾಸೀನ ಮಾಡಿದರೂ ಪ್ರತಿದಿನ ಬರೋ ಮೆಸೇಜ್ಗೆ ಒಂದು ದಿನ ರಿಪ್ಲೈ ಮಾಡಿದ. ಭಕ್ತಿ ತನ್ನ ಹೆಸರು ಭವ್ಯ ಎಂದು ತನ್ನ ಊರು ಪರಿಚಯ ಎಲ್ಲವನ್ನೂ ಬೇರೆ ಬೇರೆ ಹೇಳಿದಳು. ಅವಳ ಮೃದು ಧ್ವನಿ ಅವನ ಎದೆಯಲ್ಲಿ ಹೊಸ ತರಂಗ ಸೃಷ್ಟಿಸಿತು. ಅವನಲ್ಲಿ ನವೀನ ಭಾವ ಉದಯವಾಯಿತು. ಅವನಿಗೆ ಅವಳ ಪರಿಚಯ ಇಷ್ಟ ಆಯಿತು. ಪರಿಚಯ ಸ್ನೇಹವಾಯಿತು. ಇಬ್ಬರು ಪ್ರತಿದಿನ ಗಂಟೆಗಟ್ಟಲೆ ಮಾತನಾಡಲು ಶುರು ಮಾಡಿದರು. ಊಟ ತಿಂಡಿ ಮರೆತರು ಪರಸ್ಪರ ಮಾತನಾಡುವುದು ಮರೆಯರು. ಅವನೊಂದಿಗೆ ಆಟ ಆಡಲು ಅಂತ ಶುರು ಮಾಡಿದ ಫೋನ್ ಪುರಾಣ ಭಕ್ತಿ ಮನದಲ್ಲಿ ಹೊಸ ಭಾವಗಳ ಉಗಮಕ್ಕೆ ನಾಂದಿಯಾಗುತ್ತಾ ಬಂತು. ಕ್ರಮೇಣ ಅವನ ಒಳ್ಳೆಯತನದ ದರ್ಶನ, ಅವನ ಆದರ್ಶ ಬದುಕು ಅವಳಲ್ಲಿನ ಅಹಂಕಾರವನ್ನು ಕಡಿಮೆ ಮಾಡಿ ಜೊತೆಗೆ ಹೆಣ್ತನ ಜಾಗೃತಗೊಂಡಿತ್ತು. ಅವ ಎದುರಿಗೆ ಕಂಡಾಗ ಜಗಳ ಮಾಡುವುದು ಕಡಿಮೆ ಮಾಡಿದ್ದಳು. ಅವನೆಡೆಗೆ ಪ್ರೇಮ ನೋಟ, ಒಲವ ಭಾವ ಶುರು ಅದಾಗಲೇ ಆಗಿತ್ತು. ಅವಳ ಗೆಳತಿಯರಿಗೆ ಇವಳ ಫೋನ್ ಕಾಲ್ ಪುರಾಣ ತಿಳಿಯದು. ಇವಳ ಬದಲಾದ ವರ್ತನೆಗೆ ಅವರಿಗೆ ಆಶ್ಚರ್ಯವಾಯಿತು. ಅವಳ ಬಳಿ ಅದನ್ನು ಕೇಳಿದ್ದರೂ ಕೂಡ ಎಲ್ಲರಿಗೂ ಇನ್ನೂ ಸ್ವಲ್ಪ ದಿನದಲ್ಲಿ ಕಾಲೇಜ್ ಮುಗಿಯುತ್ತದೆ, ಮುಂದೆ ಯಾರ್ಯಾರು ಎಲ್ಲಿ ಇರ್ತೀವೋ ತಿಳಿಯದು, ಇರುವ ಸ್ವಲ್ಪ ದಿನ ದ್ವೇಷ ಮರೆತು ಹಾಯಾಗಿ ಇರೋಣ ಎಂದು ಬಾಯಿಗೆ ಬಂದ ಸುಳ್ಳು ಹೇಳಿ ಅವರ ಬಾಯಿ ಮುಚ್ಚಿಸಿದ್ದಳು. ಇವಳ ಬದಲಾದ ವರ್ತನೆ ವೈಭವ್ ಗಮನಕ್ಕೂ ಬಂದಿತ್ತು. ಆದರೆ ಅವನು ಅದಕ್ಕೆ ಊಸರವಳ್ಳಿ ಎಂಬ ನಾಮಕರಣ ಮಾಡಿ, ಸುಂಟರ ಗಾಳಿ ಬೀಸೋ ಮೊದಲು ವಾತಾವರಣ ಶಾಂತವಾಗಿ ಇರುತ್ತದೆ, ಇವಳು ಬದಲಾಗಲು ಸಾಧ್ಯವೇ ಇಲ್ಲ, ಇದು ಇವಳ ನಾಟಕವೇ ಎಂದು ಭಾವಿಸಿದ್ದ. ಇಬ್ಬರ ಫೋನ್ ಮೆಸೇಜ್
ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು. ಇಬ್ಬರ ಬಾಂಧವ್ಯವೂ ಗಟ್ಟಿಯಾಗುತ್ತಾ ಬಂತು. ಒಬ್ಬರಿಗೊಬ್ಬರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಹಿಂಜರಿಕೆ. ಆದರೂ ಪರಸ್ಪರ ಮನದಲ್ಲಿ ಒಲವು ಮೂಡಿರುವುದು ಇಬ್ಬರ ಅರಿವಿಗೂ ಬಂದಿತ್ತು. ಅವನು ಅವಳನ್ನು ನೋಡಲು ಬಯಸಿದಾಗಲೆಲ್ಲ ಕಾಲ ಬಂದಾಗ ನಾನೇ ನಿನ್ನ ಕಣ್ಣೆದುರು ಬರ್ತೀನಿ, ಅಲ್ಲಿ ತನಕ ನನ್ನ ಫೋಟೋ ಕೂಡ ತೋರ್ಸಲ್ಲ ಅಂತ ಹೇಳುತ್ತಾ ಇದ್ದಳು. ಕ್ರಮೇಣ ಅವನು ಸುಮ್ಮನಾದನು. ಆವತ್ತು ಫೆಬ್ರವರಿ 14, ಪ್ರೇಮಿಗಳ ದಿನಾಚರಣೆ. ಭಕ್ತಿ ತನ್ನ ಒಲವನ್ನು ವೈಭವ್ ಬಳಿ ಹೇಳಲು ತೀರ್ಮಾನಿಸಿ ಅದಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಅವನಿಗಾಗಿ ಕಾಯುತ್ತಾ ಇದ್ದಳು. ವೈಭವ್ ಭವ್ಯ ಹೇಳಿದ ಜಾಗಕ್ಕೆ ಅವಳನ್ನು ಮೊದಲ ಬಾರಿ ನೋಡುವ ಆತುರ ಕಾತುರ ಹೊತ್ತು ಅವಳಿಗೆ ತನ್ನ ಮನದ ಭಾವನೆ ತಿಳಿಸಿ ಅವಳೊಂದಿಗೆ ತನ್ನ ಮುಂದಿನ ಜೀವನದ ಕನಸು ಕಾಣುತ್ತಾ ಬಂದಿದ್ದ. ಸುತ್ತಲೂ ಲವ್ ಶೇಪ್ನ ರೆಡ್ ಬಣ್ಣದ ಬಲೂನುಗಳಿಂದ ಆ ಪ್ರದೇಶವೆಲ್ಲ ತುಂಬಿ ಹೋಗಿತ್ತು. ಅವ ನಡೆದು ಬರುವ ಹಾದಿಯುದ್ದಕ್ಕೂ ಕೆಂಪು ಗುಲಾಬಿಯ ಹೂ ಹಾಸಿರುತ್ತದೆ. ಎಲ್ಲೆಲ್ಲಿಯೂ ಬಣ್ಣ ಬಣ್ಣದ ದೀಪದ ಅಲಂಕಾರ. ಅದನ್ನೆಲ್ಲ ನೋಡುತ್ತಾ ಒಂದು ಕ್ಷಣ ಮೈಮರೆತು ತಾನು ಸ್ವರ್ಗದಲ್ಲಿರುವೆನೋ ಎಂದು ಭಾವಿಸಿದ. ಪ್ರಕೃತಿ ಸೌಂದರ್ಯದ ಜೊತೆ ಕೃತಕ ಅಲಂಕಾರದ ಸೌಂದರ್ಯವೂ ಸೇರಿ ಕಣ್ಣು ಕೋರೈಸುವ ಅದ್ಭುತ ಲೋಕ ಸೃಷ್ಟಿಯಾಗಿತ್ತು. ನೋಡುತ್ತಾ ತನ್ಮಯನಾಗಿ ನಿಂತವನ ಎಚ್ಚರಿಸಿದ್ದು ಅವನ ಭವ್ಯಳ ಕರೆ. ಏನು ಸಾಹೇಬರು, ಅಲ್ಲೇ ನಿಲ್ಲುವಿರೋ ಅಥವಾ ನಮ್ಮನ್ನು ನೋಡುವಿರೋ ಎಂಬ ಅವಳ ಒಲವಿನ ಮಾತು ಕೇಳಿ ಉನ್ಮಾದನಾಗಿ ಹೆಜ್ಜೆ ಮುಂದಿಟ್ಟ. ಅವ ಎಣಿಸಿದಂತೆ ಅವನ ಎದುರಿಗೆ ಕೆಂಪು ಬಣ್ಣದ ಉದ್ದ ಗೌನ್ ತೊಟ್ಟ ಅವನ ಮನದ ಅರಸಿ ಭವ್ಯ ಅವನಿಗೆ ಬೆನ್ನು ಮಾಡಿ ನಿಂತಿರುತ್ತಾಳೆ. ಅವಳ ಬೆನ್ನ ಮೇಲೆ ಬಿದ್ದ ನೀಳ ಕೇಶರಾಶಿ ಕಂಡು ಅವನ ಮೈಮನ ಪುಳಕಗೊಳ್ಳುತ್ತದೆ. ಹತ್ತಿರ ಹೋಗಿ ಅವಳ ಭುಜ ಹಿಡಿದು ಅವನೆಡೆಗೆ ತಿರುಗಿಸಿಕೊಳ್ಳುತ್ತಾನೆ. ಅವ ನಿರೀಕ್ಷಿಸಿದ ಅವನ ಒಲವಿನ ಭವ್ಯ ಬದಲು ಅಲ್ಲಿ ನಿಂತಿದ್ದ ಭಕ್ತಿಯನ್ನು ಕಂಡು ಅವನು ಕೋಪಗೊಳ್ಳುತ್ತಾನೆ. ನಿನಗೇನು ಕೆಲಸ ಇಲ್ಲಿ ನೀನು ಏನು ಮಾಡುತ್ತಿರುವೆ ಎಂದು ಹಲ್ಲು ಕಡಿದ. ಅವನ ಕೋಪ ನೆತ್ತಿಗೇರಿತ್ತು. ಅಲ್ಲಿ ಭಕ್ತಿ ಕಂಡಳು ಅನ್ನೋದಕ್ಕಿಂತ ಭವ್ಯ ಕಾಣ್ತಾ ಇಲ್ಲ ಅನ್ನೋ ವೇದನೆ ಅವನಿಗೆ ಅವಳ ಮೇಲೆ ಕೋಪ ತರಿಸಿತ್ತು. ಅವಳ ಯಾವ ಮಾತುಗಳನ್ನು ಅವ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ನಾನೇ ನಿನ್ನ ಭವ್ಯ ಎಂದು ಆಕೆ ಕೂಗಿ ಕೂಗಿ ಹೇಳಿದರು ಆ ಧ್ವನಿ ಅವನ ಕರ್ಣ ಹೊಕ್ಕುವುದೇ ಇಲ್ಲ. ಆಸೆಯಿಂದ ನೋಡಬಂದ ಒಲವ ಮೂರ್ತಿಯ ಕಾಣದೆ ಹತಾಶನಾಗಿ ಭಕ್ತಿ ಮೇಲೆ ಕೋಪಗೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅವನ ತಿರಸ್ಕಾರ, ಆಸೆಯ ಮಹಾಪೂರವೇ ಕುಸಿದು ಬಿದ್ದು ಒಲವಿನ ಉತ್ತುಂಗ ಶಿಖರ ಏರ ಹೊರಟವಳು ಒಮ್ಮೆಲೆ ಪ್ರಪಾತಕ್ಕೆ ಬಿದ್ದು ಮೇಲೆ ಏಳಲೂ ಆಗದ ಪರಿಸ್ಥಿತಿ ಭಕ್ತಿಯದು. ಅವನಾಡಿದ ಪ್ರತಿಯೊಂದು ಮಾತು ಅವಳ ಹೃದಯವನ್ನು 100 ಚೂರಿಗಳಿಂದ ಯಾರೋ ಚುಚ್ಚಿ ಚುಚ್ಚಿ ಇರಿದ ಅನುಭವ. ನೀನು ಹೆಣ್ಣು ಜಾತಿಗೆ ಅವಮಾನ. ನಿನ್ನ ಮುಖ ನೋಡಲು ನನಗೆ ಅಸಹ್ಯ ಅನ್ನಿಸುತ್ತೆ. ಹೆಣ್ಣನ್ನು ಪೂಜೆ ಮಾಡೋ ಪವಿತ್ರ ಭೂಮಿಯಲ್ಲಿ ಹುಟ್ಟಿದ ನಾನು ಅಸಹ್ಯ ಪಡೋ ಏಕೈಕ ಹೆಣ್ಣು ನೀನು ಮಾತ್ರ. ನಿನ್ನೆಡೆಗೆ ನನಗೆ ಸ್ನೇಹಭಾವವೇ ಇಲ್ಲ. ಇನ್ನು ಒಲವು ಮೂಡಲು ಸಾಧ್ಯವೇ ಇಲ್ಲ. ನೀನು ನನ್ನ ಭವ್ಯ ಆಗಲು ಸಾಧ್ಯವೇ ಇಲ್ಲ. ಅವಳು ದೇವತೆ, ನೀನು ದೆವ್ವಕ್ಕೆ ಸಮಾನ. ಒಂದು ವೇಳೆ ನೀನೇ ಹೇಳಿದಂತೆ ನೀನೇ ಭವ್ಯ ಅನ್ನೋದೇ ಸತ್ಯ ಆದರೆ ನನಗೆ ಭವ್ಯಳು ಬೇಡ. ನನಗೆ ಸುಳ್ಳು ಮೋಸ ಅರಿಯದ ಆ ಮುಗ್ಧ ಭವ್ಯ ಇಷ್ಟ. ಅವಳಿಗೆ ನಿನ್ನಂತೆ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡುವುದು, ಇನ್ನೊಬ್ಬರ ಭಾವನೆಗಳ ಒಟ್ಟಿಗೆ ಆಟ ಆಡುವುದು ಗೊತ್ತಿಲ್ಲ. ನಿನ್ನ ಮುಖ ನನಗೆ ತೋರಿಸಬೇಡ ಎಂದು ಅಲ್ಲಿ ನಿಲ್ಲದೆ ಹಿಂದಿರುಗಿ ನೋಡದೆ ಹೊರಟು ಹೋದ. ಅವನ ಮಾತುಗಳ ಕೇಳಿ ಅವಳ ಹೃದಯವೇ ಸ್ತಬ್ಧ ಆಗಿತ್ತು. ಸುಮಾರು ಹೊತ್ತು ಅಲ್ಲೇ ಅತ್ತು ಸ್ವಲ್ಪ ಸುಧಾರಿಸಿ ಮನೆಯ ದಾರಿ ಹಿಡಿಯುತ್ತಾಳೆ. ಮನೆಗೆ ಬಂದು ಕೋಣೆ ಹೊಕ್ಕವಳ ದುಃಖ ಮಿತಿಮೀರಿತ್ತು. ಅವಳ ದುಃಖಕ್ಕೆ ಸಾಕ್ಷಿ ಒದ್ದೆ ಆದ ಅವಳ ತಲೆದಿಂಬು. ಇತ್ತ ರೂಮಿಗೆ ಬಂದ ವೈಭವ್ ಭವ್ಯಳಿಗೆ ಎಷ್ಟು ಬಾರಿ ಕರೆ ಮಾಡಿದರೂ ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅವನಿಗೆ ಭವ್ಯ ಭಕ್ತಿ ಇಬ್ಬರ ಮೇಲೂ ಅಸಾಧ್ಯ ಕೋಪ. ಕೋಪಗೊಂಡ ಮರುಕ್ಷಣವೇ ಭಕ್ತಿ ಹಠಮಾರಿ. ಅವಳು ಭವ್ಯಗೆ ಏನಾದರೂ ಮಾಡಿರಬಹುದೇ? ಅವಳಿಂದ ಭವ್ಯಗೆ ತೊಂದರೆ ಆಗಿದ್ದೇ ನಿಜ, ಆದರೆ ಭಕ್ತಿಗೆ ನನ್ನಿಂದ ಉಳಿಗಾಲವಿಲ್ಲ ಎಂದು ಮನದಲ್ಲೇ ಅಂದುಕೊಂಡು ಮಲಗಿದ. ಎಷ್ಟು ಒದ್ದಾಡಿದರೂ ನಿದ್ದೆಯ ಸುಳಿವಿಲ್ಲ. ಭವ್ಯಳ ಹುಡುಕಿ ಹೋಗಲು ಅವಳ ವಿಳಾಸ, ಅವಳ ಕಾಲೇಜು ಯಾವುದೂ ತಿಳಿಯದು. ಅವಳ ಹೆಸರು ಒಂದು ಬಿಟ್ಟು ಅವಳ ಬಗ್ಗೆ ಅವನಿಗೆ ಬೇರೇನೂ ಗೊತ್ತಿಲ್ಲ. ಸ್ವಲ್ಪ ದಿನ ಹೀಗೆ ಕಳೆಯಿತು. ಕಾಲೇಜಲ್ಲಿ ಸದಾ ಪುಟಿದೇಳುವ ಉತ್ಸಾಹದ ಚಿಲುಮೆಯಂತೆ ಇದ್ದ ವೈಭವ್ ಇಂದು ಸರ್ವಸ್ವವನ್ನೂ ಕಳೆದುಕೊಂಡು ಜೀವನದಲ್ಲಿ ಉತ್ಸಾಹವೇ ಇಲ್ಲದ ಜೀವಂತ ಶವದಂತೆ ಇರುವುದು ಅವನ ಆಪ್ತ ವಲಯಕ್ಕೆ ನಿಗೂಢ ಯಕ್ಷ ಪ್ರಶ್ನೆ. ಅವನ ಸಮಸ್ಯೆ ಏನು ಎಂದು ತಿಳಿಯದೆ
ಅವನ ಪರಿಸ್ಥಿತಿ ಸುಧಾರಿಸುವುದಾದರೂ ಹೇಗೆ ಸಾಧ್ಯ ಎಂಬುದೇ ಅವರೆಲ್ಲರ ಗೋಳು. ಇತ್ತ ಆ ದಿನದ ನಂತರ ವೈಭವ್ ಕಣ್ಣೆದುರಿಗೆ ಬರದೆ ಕಾಲೇಜ್ಗೆ ಹೋದರೆ ಅವನ ಎದುರುಗೊಳ್ಳಬೇಕಾದ ಸಂದರ್ಭ ಒದಗಬಹುದು ಎಂದು ತನ್ನ ತಂದೆಯ ಪ್ರಭಾವ ಬಳಸಿ ಕಾಲೇಜ್ಗೆ ಹೋಗದೆ ಮನೆಯಲ್ಲೇ ತನ್ನ ವಿದ್ಯಾಭ್ಯಾಸ ಮುಂದುವರಿಸಿದ ಭಕ್ತಿಗೆ ಅವನ ವಾಸ್ತವದ ಅರಿವು ಇರದು. ಒಂದು ದಿನ ಅವಳ ಸ್ನೇಹಿತೆ ಫೋನ್ ಮಾಡಿ ಕಾಲೇಜಿನ ವಿಷಯ ಮಾತನಾಡುತ್ತಾ ಮಾತಿನ ಮಧ್ಯೆ ವೈಭವ್ ವಿಷಯವೂ ಬಂದು ಎದುರಿಗೆ ಅವನ ವಾಸ್ತವ ಪರಿಸ್ಥಿತಿಯ ಅನಾವರಣಗೊಳ್ಳುತ್ತದೆ. ಅವನ ಈಗಿನ ಪರಿಸ್ಥಿತಿಗೆ ತಾನೇ ಕಾರಣ, ಇದರಿಂದ ಅವನ ಭವಿಷ್ಯ ಹಾಳಾಗಬಾರದು ಎಂದು ಒಂದು ತೀರ್ಮಾನಕ್ಕೆ ಬಂದು ಅವನಿಗೆ ಕರೆ ಮಾಡುತ್ತಾಳೆ. ಪ್ರತಿಕ್ಷಣವೂ ಅವಳ ಕರೆಯ ನಿರೀಕ್ಷೆಯಲ್ಲಿ ಇದ್ದ ಅವಳ ಕರೆ ಮುಳುಗುವವನಿಗೆ ಹುಲ್ಲುಕಡ್ಡಿ ಆಸರೆ ಆದಂತೆ ಆಗುತ್ತದೆ. ಅವಳಲ್ಲಿ ಕೇಳಲು 1000 ಪ್ರಶ್ನೆಗಳು ಇದ್ದರೂ ಅವಳ ಧ್ವನಿ ಕೇಳಿ ಅವನ ಸ್ವರವೇ ಹೊರಡದು. ಅವಳದ್ದು ಇದಕ್ಕಿಂತ ಭಿನ್ನವಾದ ಪರಿಸ್ಥಿತಿ ಏನಲ್ಲ. ಆದರೂ ಅವಳೇ ಮೊದಲು ಮಾತು ಆರಂಭಿಸಿ, ಏನಾಯಿತು, ಹೇಗೆ, ಏನು ಎಂಬ ಯಾವ ಮಾತು ಬೇಡ. ಇನ್ನು ಸ್ವಲ್ಪ ದಿನದಲ್ಲಿ ನಿನ್ನ ಪರೀಕ್ಷೆ ಶುರುವಾಗುತ್ತೆ. ನೀನು ಚೆನ್ನಾಗಿ ಓದಿ ನಿನ್ನ ಗುರಿ ಮುಟ್ಟು. ನಿನ್ನ ಗುರಿ ಮುಟ್ಟಿದ ದಿನ ನಾನು ನಿನ್ನೆದುರು ಬಂದು ಇಷ್ಟು ದಿನ ನಾನು ನಿನ್ನಿಂದ ದೂರ ಸರಿದ ಕಾರಣ ತಿಳಿಸುವೆ. ಅಲ್ಲಿಯವರೆಗೂ ನನ್ನನ್ನ ಏನು ಕೇಳಬೇಡ ಎಂದು ವಿನಂತಿ ಮಾಡಿದಳು. ಅವಳಿಗೆ ಭಕ್ತಿ ಏನಾದರೂ ಮಾಡಿರಬಹುದು ಎಂಬ ಆತಂಕದಲ್ಲಿ ದಿನ ಕಳೆಯುತ್ತಿದ್ದವನಿಗೆ ತನ್ನ ಹೃದಯದ ಒಡತಿ ಕ್ಷೇಮವಾಗಿ ಇರುವುದೇ ದೊಡ್ಡ ಸಮಾಧಾನವಾಗಿ ಅವಳ ಮಾತಿಗೆ ಒಪ್ಪುತ್ತಾನೆ. ಆದರೆ ಇನ್ನು ಮುಂದೆ ಹೀಗೆಲ್ಲ ಮಾಡದೆ ಮುಂಚೆ ಹಾಗೆ ಪ್ರತಿದಿನ ಕರೆ ಮಾಡಿ ಮಾತಾಡುತ್ತಾ ಇರೋಣವೆಂದು ಹೇಳಿದ್ದ. ಎಲ್ಲ ಮುಗಿದು ಫಲಿತಾಂಶ ಪ್ರಕಟಗೊಂಡು ಅವನು ಇಡೀ ಕಾಲೇಜ್ಗೆ ಟಾಪರ್, ಫಸ್ಟ್ ರ್ಯಾಂಕ್ ಬರುತ್ತಾನೆ. ಈ ವಿಷಯ ಅವನ ಪ್ರೀತಿಯ ಭವ್ಯಾಳಿಗೆ ತಿಳಿಸಬೇಕು ಎಂಬ ಖುಷಿಗೆ ಅವಳಿಗೆ ಕರೆ ಮಾಡಿದ. ಎಷ್ಟು ಬಾರಿ ಕರೆ ಮಾಡಿದರೂ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಅವನಿಗೆ ತುಂಬ ನಿರಾಸೆಯಾಯಿತು. ಪುನಃ ಪ್ರಯತ್ನ ಮಾಡಿದ. ಅವನ ಪ್ರಯತ್ನ ಫಲಿಸಿ ಕರೆ ರಿಸೀವ್ ಆಗಿತ್ತು. ಅವ ಮಾತನಾಡುವ ಮೊದಲೇ ಆ ಕಡೆಯಿಂದ ಒಂದು ಗಂಡು ಧ್ವನಿ, ಸರ್, ನೀವು ಯಾರು ನನಗೆ ತಿಳಿಯದು. ನೀವು ಕರೆ ಮಾಡಿರುವ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿದೆ. ನಾನೇ ಹಾಸ್ಪಿಟಲ್ ಸೇರಿಸಿದ್ದೀನಿ. ಅವರ ಮೊಬೈಲ್ ಸೈಲೆಂಟ್ ಇದ್ದಿದ್ದರಿಂದ ನನಗೆ ನೀವು ಕರೆ ಮಾಡಿದ್ದು ತಿಳಿದಿಲ್ಲ. ನೀವು ಹಾಸ್ಪಿಟಲ್ ಬಂದರೆ ನಾನು ಹೊರಡುವೆ ಎಂದು ಹಾಸ್ಪಿಟಲ್ ಅಡ್ರೆಸ್ ಕೊಟ್ಟು ಕರೆ ಸ್ಥಗಿತಗೊಳಿಸುತ್ತಾನೆ. ಸುದ್ದಿ ತಿಳಿದ ವೈಭವ್ಗೆ ಕೈಕಾಲು ನಡುಗಿ ಹೋಗಿತ್ತು. ಯಾರನ್ನು ಕಾಣಲು ಪ್ರತಿಕ್ಷಣ ಅವನ ಜೀವ ಹಂಬಲಿಸಿತ್ತೋ ಅವರನ್ನು ಇಂತಹ ಪರಿಸ್ಥಿತಿಯಲ್ಲಿ ನೋಡುವ ಪ್ರಸಂಗ ಅವನ ಊಹೆಗೂ ಮೀರಿದ್ದು. ಅವಸರದಿ ಹಾಸ್ಪಿಟಲ್ ದಾರಿ ಹಿಡಿಯುತ್ತಾನೆ. ಇವನಿಗೆ ಮಾಹಿತಿ ನೀಡಿದ ವ್ಯಕ್ತಿ ಇವನ ಗುರುತಿಸಿ ರಸ್ತೆ ಮಧ್ಯೆ ಆಕ್ಸಿಡೆಂಟ್ ಆಗಿ ಬಿದ್ದದ್ದು, ಅಲ್ಲೇ ಜನರ ಸಹಾಯದಿಂದ ತಾನು ಅವರನ್ನು ಹಾಸ್ಪಿಟಲ್ಗೆ ಸೇರಿಸಿದ್ದು ಎಲ್ಲ ತಿಳಿಸಿ, ಸದ್ಯಕ್ಕೆ ಪರಿಸ್ಥಿತಿ ಗಂಭೀರ ಇದ್ದು ಒಳಗೆ ಟ್ರೀಟ್ಮೆಂಟ್ ನಡೀತಾ ಇದೆ, ಬೇರೆ ಏನಾದರೂ ಸಹಾಯ ಬೇಕಿದ್ದರೆ ತನಗೆ ಕರೆ ಮಾಡುವಂತೆ ತಿಳಿಸಿ ಹೊರಡುತ್ತಾನೆ. ವೈಭವ್ಗೆ ಏನು ಮಾಡಬೇಕು ಎಂಬುದೇ ತಿಳಿಯದು. ಸ್ವಲ್ಪ ಹೊತ್ತಿನ ನಂತರ ಅವನ ಕೈಲಿದ್ದ ಫೋನ್ ರಿಂಗ್ ಆಗತೊಡಗಿತ್ತು. ಡ್ಯಾಡ್ ಎಂಬ ಹೆಸರು ನೋಡಿ ಕರೆ ಸ್ವೀಕರಿಸಿ ಅವರಿಗೂ ವಿಷಯ ತಿಳಿಸುತ್ತಾನೆ. ಸ್ವಲ್ಪ ಹೊತ್ತಿನಲ್ಲೇ ಮುದ್ದಿನ ಮಗಳ ನೋಡಲು ಆ ತಂದೆ ತಾಯಿ ಜೀವ ಕೈಲಿ ಹಿಡಿದು ಆಸ್ಪತ್ರೆ ತಲುಪುತ್ತಾರೆ. ಆಪರೇಷನ್ ಮುಗಿಸಿ ಹೊರಬಂದ ಡಾಕ್ಟರ್ ಎಲ್ಲರನ್ನೂ ಕಂಡು, ಸಾರಿ, ಆಕ್ಸಿಡೆಂಟಲ್ಲಿ ತಲೆಗೆ ಹೆಚ್ಚು ಪೆಟ್ಟು ಬಿದ್ದಿದ್ದ ಕಾರಣ ಅವರನ್ನು ಉಳಿಸಲು ಸಾಧ್ಯ ಆಗಲಿಲ್ಲ. ಅವರು ನಮ್ಮ ಯಾವುದೇ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ ಎಂದು ತಿಳಿಸಿ ಹೊರಟು ಹೋದರು. ಪ್ರೀತಿಯ ಒಬ್ಬಳೇ ಮಗಳು, ಮನೆಯ ರಾಜಕುಮಾರಿ. ಅವಳ ಹುಟ್ಟಿದ ದಿನವೇ ಹೀಗೆ ಮರಣ ಹೊಂದಿದ ಆಘಾತ ಆ ತಂದೆ ತಾಯಿಯನ್ನು ನಿಂತ ಸ್ಥಳದಲ್ಲೇ ಕುಸಿಯುವಂತೆ ಮಾಡಿತು. ಎಷ್ಟೋ ದಿನಗಳಿಂದ ತನ್ನ ಬರಡು ಬದುಕಿನಲ್ಲಿ ಪ್ರೀತಿಯ ಸೋನೆ ಮಳೆ ಸುರಿಸಿದ ಗೆಳತಿಯ ಮುಖ ನೋಡುವ ಭಾಗ್ಯ ತನಗೆ ಈ ರೀತಿ ಒಲಿದಿದ್ದಕ್ಕೆ ವೈಭವ್ ಆ ದೈವಕ್ಕೆ ಹಿಡಿಶಾಪ ಹಾಕುತ್ತಾ ಕೂತಿದ್ದ. ನೊಂದ ಆ ಹಿರಿಜೀವಗಳಿಗೆ ತಾನೇ ಸಾಂತ್ವನ ಹೇಳಿ ಮುಂದಿನ ಕಾರ್ಯದ ತಯಾರಿ ನಡೆಸುತ್ತಾನೆ. ಹೊರಬಂದ ಶವದ ಮೇಲಿನ ಬಟ್ಟೆ ಸರಿಸಿ ಒಮ್ಮೆ ಅವಳ ಮುಖ ನೋಡಲು ಅವನಿಗೆ ಭಯ. ಅವಳು ಹೇಗಿರುವಳು ಎಂಬ ಕುತೂಹಲ ಅವನಲ್ಲಿ ಈಗ ಇಲ್ಲ. ಅವನಿಗೆ ಪ್ರಪಂಚವೇ ಶೂನ್ಯ. ಅವನಿಗೆ ಅವಳ ಸಾಮೀಪ್ಯದ ಹೊರತು ಬೇರೇನೂ ಬೇಡ. ಮನೆಗೆ ಬಂದ ಮೇಲೆ ಅವಳ ಮುಖದರ್ಶನ ಮಾಡಲು ಅವಳ ಮುಖದ ಮೇಲಿನ ಬಿಳಿ ಬಟ್ಟೆ ಸರಿಸಿದಾಗ ಅವನಿಗಾದ ಆಘಾತ ಅಪಾರ. ಯಾವುದು ಸತ್ಯ, ಯಾವುದು ಮಿಥ್ಯ, ಹೃದಯದ ಮಾತು ಕೇಳುವುದೋ, ಕಣ್ಣ ಮುಂದೆ ಇರೋ ಸತ್ಯನ ಒಪ್ಪಿಕೊಳ್ಳುವುದೋ ತಿಳಿಯದು. ಅವಳ ಅಂತ್ಯ ಸಂಸ್ಕಾರದ ತನಕವೂ ಅವಳ ಸಾಮೀಪ್ಯ ತೊರೆದು ಅರೆಗಳಿಗೆಯೂ ಅಗಲಿ ಕೂರಲಿಲ್ಲ.
ಮಗಳ ಅಗಲಿಕೆಯ ನೋವಲ್ಲಿಯೂ ಇವನ ವರ್ತನೆ ಅವರಲ್ಲಿ ಅನುಮಾನ ಹುಟ್ಟುಹಾಕಿತು. ಆದರೂ ಮುಂದೆ ವಿಚಾರಿಸಿದರೆ ಆಯಿತು ಅಂತ ಸುಮ್ಮನಾದರು. ಎಲ್ಲರೂ ಎಲ್ಲ ಕಾರ್ಯ ಮುಗಿಸಿ ಮನೆಗೆ ಬಂದರು. ಎಲ್ಲರ ಪರಿಸ್ಥಿತಿಯೂ ಒಂದೇ. ಯಾರಿಗೂ ಜಗದ ಪರಿವೇ ಇಲ್ಲ. ಹಾಸ್ಪಿಟಲಲ್ಲಿ ವೈಭವ್ ಕೈಗೆ ಸೇರಿದ ಭಕ್ತಿಯ ಫೋನ್ ಅವನ ಬಳಿಯೇ ಇತ್ತು. ಅವನ ಗೊಂದಲಗಳ ಪರಿಹಾರ ಮಾಡಿಕೊಳ್ಳುವ ಏಕೈಕ ದಾರಿ ಇದೊಂದೇ ಎಂದು ಬಗೆದು ತನ್ನ ಸ್ನೇಹಿತನ ಸಹಾಯದಿಂದ ಫೋನ್ ಲಾಕ್ ತೆಗೆದು ಅವಳ ಮೊಬೈಲ್ ಚೆಕ್ ಮಾಡಿದ. ಅವಳೊಟ್ಟಿಗೆ ಅವನ ಪ್ರತಿದಿನದ ಸಂಭಾಷಣೆಯ ರೆಕಾರ್ಡ್, ಮೆಸೇಜ್ ಎಲ್ಲ ನೋಡಿ ಅವನ ಕಣ್ಣು ತುಂಬಿತು. ಇವರ ನಡುವಿನ ಪ್ರತಿ ವಿಷಯಗಳನ್ನು ಭಕ್ತಿ ಅವಳ ಒಬ್ಬ ಸ್ನೇಹಿತೆಯ ಬಳಿ ಪ್ರತಿದಿನ ಹಂಚಿಕೊಳ್ಳುತ್ತಿದ್ದಳು. ಅವರ ಸಂಭಾಷಣೆಯ ರೆಕಾರ್ಡ್ ಕೂಡ ಕೇಳಿದಾಗ ಅವನಿಗೆ ಎಲ್ಲವೂ ಅರ್ಥವಾಗಿತ್ತು. ಆವತ್ತಿನ ಅವಳ ಪ್ರೇಮ ನಿವೇದನೆ ಹಾಗೂ ಅವನ ಪ್ರತಿಕ್ರಿಯೆ ನೆನೆದವನ ಮನ ಭಾರವಾಗಿತ್ತು. ಕೂಡಲೇ ವೈಭವ್ ಮನೆಗೆ ಬಂದನು. ಅವನನ್ನು ಕಂಡ ಆ ಹಿರಿಯ ಜೀವಗಳು ಅವನ ಬಗ್ಗೆ ವಿಚಾರಿಸಲು ಅವನು ಹಿಂಜರಿಕೆಯಿಂದಲೇ ಎಲ್ಲವನ್ನೂ ವಿವರಿಸಿದನು. ಆಗ ಆ ಜೀವಗಳು ತಮಗೆ ತಮ್ಮ ಮಗಳ ಪ್ರೀತಿಯ ವಿಷಯ ತಿಳಿದಿದ್ದು ಅಂದು ಅವಳ ಹುಟ್ಟಿದ ಹಬ್ಬದ ಆಚರಣೆ ಮಾಡಲು ತಾವು ತಯಾರಿ ನಡೆಸಿದ್ದು ನಿನ್ನನ್ನು ಸ್ವತಃ ತಾನೇ ಖುದ್ದಾಗಿ ಕರೆತರುವುದಾಗಿ ಹೇಳಿ ಹೋಗಿದ್ದವಳು ನಿನ್ನನ್ನೇನೋ ಕರೆತಂದಳು. ಆದರೆ ನಿನ್ನನ್ನು ನಮಗೆ ಖುದ್ದು ಪರಿಚಯಿಸದೆ ಹೊರಟು ಹೋದಳು ಎಂದು ದುಃಖಿಸಿದರು. ಅಲ್ಲಿಂದ ಸೀದಾ ಅವಳ ಸಮಾಧಿಯ ಬಳಿ ಬಂದ ವೈಭವ್ ಮನಸ್ಸೋ ಇಚ್ಛೆ ಜೋರಾಗಿ ಕೂಗಿ ಅತ್ತನು. ಅವನ ಗೋಳು ಕೇಳಲಾಗಲಿ, ಅವನ ಕಣ್ಣೊರೆಸಿ ಸಾಂತ್ವನ ನೀಡಲಾಗಲಿ ಯಾರೂ ಇಲ್ಲ. ಹಸಿವೆಯ ಹಂಗಿಲ್ಲ, ನಿದ್ರೆಯ ಪರಿವಿಲ್ಲ. ದಿನ ಕಳೆದಂತೆ ಸ್ಮಶಾನವೇ ಅವನ ಮನೆಯಾಯಿತು. ಹಸಿವು ನಿದ್ರೆ ತೊರೆದ ಜೀವ ಇನ್ನೆಷ್ಟು ದಿನ ಬದುಕಿರಲು ಸಾಧ್ಯ? ಅವನೂ ಒಂದು ದಿನ ಅವಳ ಸಮಾಧಿಯ ಮೇಲೆ ತಲೆಯಿಟ್ಟು ಇಹಲೋಕ ತ್ಯಜಿಸಿ ತನ್ನ ಒಲವನ್ನು ಸೇರಲು ಹೋದನು. ಅವನ ಹೃದಯ ದೀಪವೇ ಅವಳು. ಅವಳೇ ಇಲ್ಲದ ಜಗದಲ್ಲಿ ಅವನ ಹೃದಯ ದೀಪವೇ ನಂದಿ ಹೋದಾಗ ಆ ಹೃದಯ ಉಳಿಯುವುದಾದರೂ ಹೇಗೆ? ಪ್ರತಿದಿನ ಪ್ರೀತಿಯ ಹಂಬಲಿಕೆಯಲ್ಲಿ ಇದ್ದ ಮನ ಒಮ್ಮೆಲೆ ಅಪ್ಪಳಿಸಿದ ಆಘಾತದ ಹೊಡೆತಕ್ಕೆ ಮೌನವೆಂಬ ಸಮಾಧಿ ಸೇರಿದೆ.